ಸ್ನೇಹಿತರೆ ಇವತ್ತೊಂದು ಪಿಕಪ್ ಇತ್ತು. ಇನ್ನೋವಾ ಕ್ರಿಸ್ಟಾ ಪಿಕಪ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾನು ಟೋಲ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರಿಗೆ ಮೋಡಮ್ ಕೊಡಬೇಕು. VRL ಬಸ್ ಬಂತು, ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮಾಡ್ಕೊಳೋದ್ರ ಅಷ್ಟರೊಳಗೆ ಅವರು ಬಂದೇ ಬಿಟ್ಟರು. ಬಂದಿದ್ದ ತಕ್ಷಣ ನಾನು ಅವ್ರಿಗೆ ವೈಫೈ ಮೋಡಮ್ ಕೊಟ್ಬಿಟ್ಟು ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಕಸ್ಟಮರ್ಗೆ ವೈಫೈ ಕನೆಕ್ಟ್ ಮಾಡಿಕೊಡ್ತಾಯಿದ್ದೆ. ಇವರು ಬಿಸ್ನೆಸ್ ಕಸ್ಟಮರ್ ಆಗಿರೋದ್ರಿಂದ ಸೊ ಅವ್ರಿಗೆ ಬೇಕೇ ಬೇಕೆಂದರು. ಅದಾಗಿದ ತಕ್ಷಣ ನಾನೊಂದು ಸೆಲ್ಫಿ ಹೊಡ್ಕೊಂಡಿದ್ದ ತಕ್ಷಣ ಸೀದಾ ಬಂದಿದ್ದು TT ಗ್ಯಾರೇಜ್ಗೆ. TT ಗ್ಯಾರೇಜಿಗೆ ಬಂದರೆ ಇಲ್ಲೊಂದು ಗಾಡಿ ಅರ್ಬಾನಿ ಹೊಸ ಗಾಡಿ ಬಂದಿತ್ತು, 1 ತಿಂಗಳ ಗಾಡಿ ಅಂತೆ, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಣ್ಣ ಅಂತ ಕೇಳಿದೆ. ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರಣ್ಣ. ಅದನ್ನು ಒಂದು ವಿಡಿಯೋ ಮಾಡ್ಕೊಳ್ತಾಯಿದ್ದೆ. ಇದು ಒಂದು 12 ಸೀಟರ್ ಆಗಿರುತ್ತೆ ನೋಡಿ, ಇಷ್ಟು ಚೆನ್ನಾಗಿದೆ. ಹೊರಗಡೆ ಕೂಡ ವಿಡಿಯೋ ಮಾಡಿಕೊಂಡೆ. ಇನ್ನು ಅದೇ ಥರ ಶೈನಿಂಗ್ ಕಾಣ್ತಾ ಇದೆ, ಯಾಕಂದರೆ ಹೊಸ ಗಾಡಿ ಅಲ್ವಾ. ಈ ಬ್ಯಾಕ್ ಸೀಟ್ ಬಂದ್ಬಿಟ್ಟು ಮುಂದಕ್ಕೆ ಫೋಲ್ಡ್ ಮಾಡ್ಕೋಬೋದಂತೆ. ಇದರಲ್ಲಿ ಏನಾದರೂ ಜನಗಳು ಕಮ್ಮಿ ಹೋದರೆ ಸೊ ಲಗೇಜ್ ಒಳಗಡೆ ಇಟ್ಕೋಬೋದು ಅಣ್ಣ ಅಂತ ಹೇಳಿದ್ರು ಅವರು. ಅದು ಒಂದು ಹೆಲ್ಪ್ಫುಲ್ಲು ಇದರಲ್ಲಿ. ಇದನ್ನು ವೀಡಿಯೋ ಮಾಡ್ಕೊಂಡು ಹಂಗಾಗಿದ ತಕ್ಷಣ ಯಾರಿಗಾದರೂ ಬೇಕಿದ್ದರೆ ದಯವಿಟ್ಟು ಫೋನ್ ಮಾಡಿ. ಈ ಥರ ಗಾಡಿ ನಮ್ಮ ಸ್ನೇಹಿತರಲ್ಲಿ ತುಂಬ ಕಮ್ಮಿ ಗಾಡಿಗಳಿದೆ ಈ ಥರ ಲಕ್ಸುರಿಯಸ್ ಸೀಟ್ ಇರೋದು. ಬ್ಯುಸಿ ಟೈಮಲ್ಲಿ ತುಂಬ ಬ್ಯುಸಿ ಇರುತ್ತೆ. ಸೊ ಹಂಗಾಗಿ ಫೋನ್ ಮಾಡಿ. ಮತ್ತು ಈ ಸೀಟ್ಗೆ ಯಾರಿಗಾದ್ರೂ ನಂಬರ್ ಬೇಕಿದ್ದರೆ AGS ಕಂಪನಿ ಸೀಟು. ಸೊ ನನ್ನ ಹತ್ರ AGS ಕಂಪನಿಯವ್ರದ್ದು ಸೇಲ್ಸ್ ಅವ್ರದ್ದು ನಂಬರ್ ಇದೆ. ನಂಬರ್ ಬೇಕಿದ್ದಲ್ಲಿ ದಯವಿಟ್ಟು AGS ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ಟಾಟಾ, ಬಾಯ್ ಬಾಯ್.